ಸಮಸ್ತ ನಾಡಿನ ಜನತೆಗೆ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮನ ಆಶೀರ್ವಾದ ಸದಾ ಇರಲಿ. ಹಾಗೆ ಸಮಸ್ತ ನಾಡಿನ ಜನತೆಗೆ ರಾಜ್ ನ್ಯೂಸ್ ಮುಖಾಂತರ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತವನ್ನು ಬಯಸ್ತೇನೆ ಬಂಧುಗಳೇ. ಈ ದಿನ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಏನಪ್ಪ ಗುರುಗಳು ತಿಳಿಸ್ತಾ ಇದ್ದಾರೆ ಇವತ್ತು ಅಂತ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇರ್ಬೋದು. ಆದರೆ ಇವತ್ತು ವಿಶೇಷತೆ ಏನು ಅಂತಂದರೆ ವೈಕುಂಠ ಏಕಾದಶಿ, ಮಹಾವಿಷ್ಣುವನ್ನು ಯಾವ ರೀತಿ ಆರಾಧನೆ ಮಾಡಬೇಕು, ಯಾವ ರೀತಿ ನಾವು ಆ ಏಕಾದಶಿ ದಿನ ಏನೇನು ಅನುಷ್ಠಾನಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಯಾವ ರೀತಿ ನಾವು ಪೂಜೆಯನ್ನು ಮಾಡತಕ್ಕಂಥದ್ದು ಹಾಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ವಾಹಿನಿ ಮುಖಾಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಸುಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ವೈಕುಂಠ ಏಕಾದಶಿ ಅನ್ನೋ ಅರ್ಥ ತಿಳ್ಕೊಳ್ಳೋದನ್ನ ಫಸ್ಟು. ಏಕಾದಶಿ ಅಂದರೆ ಏನು ಅಂತ, ಧನುರ್ಮಾಸದ, ಅದರಲ್ಲೂ ಈ ಧನುರ್ಮಾಸದಲ್ಲಿ ಪುಷ್ಯ ಮಾಸದಲ್ಲಿ ಬರ್ತಕ್ಕಂಥ ವೈಕುಂಠ ಏಕಾದಶಿ, ವೈಕುಂಠದ ಪ್ರಾಪ್ತಿಯಾಗ್ತದೆ ಅಂತಲೇ ಹೇಳ್ಬೋದು. ಆದರೆ ಏಕಾದಶಿ ಅಂತಂದರೆ ಏಕ ಅಂದರೆ ಒಂದು, ದಶ ಅಂತ ಅಂದರೆ 10 ಅಂತಕ್ಕಂಥದ್ದು, 11. ಏಕಾದಶ ಅಂದರೆ 11ನೇ ದಿನಕ್ಕೆ ಬರ್ತಕ್ಕಂಥ ಈ ಧನುರ್ಮಾಸದಲ್ಲಿ, ಅದರಲ್ಲೂ ಈ ಡಿಸೆಂಬರಲ್ಲಿ 30ನೇ ತಾರೀಕು ಮಂಗಳವಾರ ನಮಗೆ ವೈಕುಂಠ ಏಕಾದಶಿ ಕಾಣಿಸ್ಕೊಳ್ಳೋದ್ರಿಂದ ದಯವಿಟ್ಟು ತಾವೆಲ್ಲರೂ ಕೂಡ ವಿಷ್ಣುವಿನ ಆಲಯಕ್ಕೆ, ಕೃಷ್ಣನ ಆಲಯಕ್ಕೆ, ಪರಶುರಾಮನ ಆಲಯಕ್ಕೆ, ನರಸಿಂಹಸ್ವಾಮಿ ಆಲಯಕ್ಕೆ, ಎಲ್ಲಿ ಮಹಾವಿಷ್ಣುವಿನ ದಶಾವತಾರಗಳಿದೆಯೋ ಅಲ್ಲೆಲ್ಲ ಉತ್ತರ ದ್ವಾರದಿಂದ ಪ್ರವೇಶ ಆಗಿ ಶ್ರೀಮನ್ನಾರಾಯಣನ ದರ್ಶನ ಮಾಡ್ತಕ್ಕಂಥದ್ದು ತುಂಬ ಸೂಕ್ತವಾಗಿರ್ತಕ್ಕಂಥದ್ದು. ಯಾಕಂದರೆ ಮನುಷ್ಯ ಹುಟ್ಟಾದ ಮೇಲೆ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳ್ತಾನಲ್ಲ, ಏನಾದರೂ ಒಂದು ಗುರಿ ಸಾಧಿಸಬೇಕು ಅಂತಲೇ, ಮೋಕ್ಷಕ್ಕೆ ಪ್ರಾಪ್ತಿಯಾಗಬೇಕು ಅಂತ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಇರ್ತದೆ. ಆ ಮೋಕ್ಷವನ್ನು ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥದ್ದೇ, ಉನ್ನತ ಸ್ಥಾನಮಾನಕ್ಕೆ ಹೋಗ್ತಕ್ಕಂಥದ್ದೇ, ಉನ್ನತವಾಗಿರ್ತಕ್ಕಂಥ ನೆಮ್ಮದಿ, ಸುಖ, ಶಾಂತಿ ಸಿಗಬೇಕು ಅಂತಲೇ ಈ ವೈಕುಂಠ ಏಕಾದಶಿ ದಿನ ನಾವು ವಿಶೇಷವಾಗಿರ್ತಕ್ಕಂಥದ್ದು ಉಪವಾಸ ವ್ರತಗಳನ್ನು ಮಾಡಿ ಆ ಶ್ರೀಮನ್ನಾರಾಯಣನ ದರ್ಶನವನ್ನು ಮಾಡಿದಾಗ ಎಷ್ಟು ನಿಮಗೆ ಅನುಕೂಲವಾಗುತ್ತೆ ಅಂತಂದರೆ ಮುಂದಿನ ತಿಳಿಸ್ತೀನಿ. ಒಬ್ಬರು ಕಾಲರ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಾಯಿ? ನಾವು ಕೋಲಾರದಿಂದ ಗುರುಜಿ. ಯಾರ ಬಗ್ಗೆ ಕೇಳಬೇಕಾಯ್ತಮ್ಮ? ನನ್ನ ಬಗ್ಗೆನೆ, ಮಂಜುಳಾ ಅಂತ. ಆಯ್ತು. ನಿಮ್ಮ ರಾಶಿ ನಕ್ಷತ್ರ ಹೇಳಕ್ಕಾಗುತ್ತಾ? ಸಿಂಹರಾಶಿ, ಮಕೆ ನಕ್ಷತ್ರ, ಕುಂಭರಾಶಿ. ಕುಂಭರಾಶಿಲಿ ಶತಭಿಷ ನಕ್ಷತ್ರ. ನೋಡಿ, ಮಂಜುಳಾ ಅಂತ ಕರೆಸ್ಕೊಂಡ್ರಿ, ಸಿಂಹರಾಶಿ ಮಕೆ ನಕ್ಷತ್ರದಲ್ಲಿ ಕರೆಸ್ಕೊಂಡ್ರಿ. ಆದರೆ ನಿಮ್ಮ ಹೆಸರಿರ್ತಕ್ಕಂಥದ್ದು ಜನ್ಮ ನಕ್ಷತ್ರ ಕುಂಭರಾಶಿ, ಶತಭಿಜ ನಕ್ಷತ್ರದಲ್ಲಿ. ನೋಡಿ, ಅಷ್ಟಮದಲ್ಲಿ ಶನಿ ಇರ್ತಕ್ಕಂಥದ್ದು, ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಇರ್ತಕ್ಕಂಥದ್ದು ತಾಯಿ. ನಿಮಗೆ ಚಿಂತೆ ಜಾಸ್ತಿ ಆಗ್ತಕ್ಕಂಥದ್ದು. ಏನು ಕೇಳಬೇಕಾಯ್ತು ನೀವು? ನಮ್ಗೆ ಆರೋಗ್ಯದ ಬಗ್ಗೆ. ಮಾನಸಿಕವಾಗಿ ಅದೇ ಚಿಂತೆ ಕಾಡ್ತಕ್ಕಂಥದ್ದು. ನೀವೇನು ಮಾಡಿ ಅಂತಂದರೆ, ಹತ್ತಿರದಲ್ಲಿ ಇರ್ತಕ್ಕಂಥ ಎಲ್ಲೇ ಶನೇಶ್ವರನ ದೇವಾಲಯಕ್ಕೆ ಹೋಗ್ಬಿಟ್ಟು ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಕಪ್ಪು ವಸ್ತ್ರಗಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿದ್ರೆ ತುಂಬ ಒಳ್ಳೇದಮ್ಮ. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ವಿಶೇಷವಾಗಿ ಅಲ್ಲೇ ಒಂದು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಗುರುಜಿ. ಅಲ್ಲಿ ಕೇಸರಿಯನ್ನು ದಾನವಾಗಿ ಕೊಡಿ ತಾಯಿ, ಒಳ್ಳೇದಾಗುತ್ತೆ ನಿಮಗೆ. ಎಲ್ಲಾದರೂ ಹತ್ತಿರದಲ್ಲಿರ್ತಕ್ಕಂಥದ್ದಕ್ಕೆ ಶನೇಶ್ವರನ ಆಲಯದಲ್ಲಿ ಎಳ್ಳೆಣ್ಣೆ ದಾನ ಕೊಡಿ, ಒಂದು ಕಪ್ಪು ವಸ್ತ್ರಗಳನ್ನು ದಾನವಾಗಿ ಕೊಡಿ, ಕೂಷ್ಮಾಂಡ ದಾನವಾಗಿ ಕೊಡಿ, ಖಂಡಿತ ಒಳ್ಳೇದಾಗುತ್ತೆ. ವೈಕುಂಠ ಏಕಾದಶಿ ದಿನ ಮಂಗಳವಾರದ ದಿನ ಶಮಿ ವೃಕ್ಷಕ್ಕೆ ಪೂಜೆ ಮಾಡೋದನ್ನು ಮರಿಬೇಡಿ. ಶಮಿ ಅಂತಂದರೆ ಬನ್ನಿ ವೃಕ್ಷ, ಬನ್ನಿ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ. ಅಲ್ಲಿ ಶನೇಶ್ವರನ ಒಂದು ಅನುಗ್ರಹ ನಿಮಗೆ ಆಗುತ್ತೆ, ಒಳ್ಳೇದಾಗುತ್ತೆ, ಚೆನ್ನಾಗಿರ್ತೀರ. ಒಳ್ಳೇದಾಗಲಿ. ತಮಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಂಧುಗಳೇ, ವೈಕುಂಠ ಏಕಾದಶಿ ದಿನ ನಾವು ಯಾವ್ಯಾವ ರೀತಿ ಪೂಜೆಯ ಅನುಷ್ಠಾನಗಳನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂದರೆ, ಬೆಳಿಗ್ಗೆನೇ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಸಂಧ್ಯಾ ವಂದನೆಗಳನ್ನೆಲ್ಲ ಮಾಡಿಕೊಂಡು ಸಂಕಲ್ಪಗಳನ್ನು ಮಾಡ್ಕೊಳ್ಳಿ. ಮನಸ್ಸಿನಲ್ಲಿ ಒಂದು ಸಂಕಲ್ಪ ಇಟ್ಕೊಳ್ಳಿ. ಏನಂತ, ಇವತ್ತು ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ನಾನೊಂದು ಅಚೀವ್ಮೆಂಟ್ ಮಾಡಬೇಕು, ಒಂದು ಗೌರ್ಮೆಂಟು ಸರ್ಕಾರಿ ಕೆಲಸದಲ್ಲಿ ನಾವು ಹೋಗಬೇಕು, ಇಲ್ಲಾಂದರೆ ನಾನು IAS IPS ಆಗಬೇಕು ಅನ್ನೋದು ಕೆಲವರು ಎಷ್ಟೋ ಜನ ಮಕ್ಕಳುಗಳಲ್ಲಿ ಇರುತ್ತೆ. ಅದನ್ನೆಲ್ಲ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಈ ವೈಕುಂಠ ಏಕಾದಶಿ ದಿನ ಖಂಡಿತವಾಗೂ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಪ್ಪ? ನಾವು ಬಾಗಲಕೋಟೆಯಿಂದ ರೀ ಜರ. ಆಯ್ತಪ್ಪ. ಯಾರ ಬಗ್ಗೆ ಕೇಳ್ಬೇಕಾಯ್ತಪ್ಪ? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ರೀ. ಅವರ ಹೆಸರು ಮತ್ತೆ ನಕ್ಷತ್ರ ಹೇಳಕ್ಕಾಗುತ್ತಾ? ಡೇಟ್ ಹೇಳ, ರಾಶಿ ನಕ್ಷತ್ರ ಹೇಳ್ರಿ. ಗೊತ್ತಿಲ್ವಾ? ಗೊತ್ತೈತ್ರಿ. ಸ್ವಾತಿ ನಕ್ಷತ್ರ. ತುಲಾ ರಾಶಿ ಸ್ವಾತಿ ನಕ್ಷತ್ರ. ತುಲಾ ರಾಶಿಲಿ ಸ್ವಾತಿ ನಕ್ಷತ್ರ.
ಹ್ಞೂ ರೀ ತುಲಾ ರಾಶಿ ರೀ. ಹಾಂ, ಅದೇ ತುಲಾರಾಶಿಲಿ ಸ್ವಾತಿ ನಕ್ಷತ್ರ. ಏನು ಕೇಳ್ಬೇಕಾಯ್ತಪ್ಪ? ಅವ್ನ ವಿದ್ಯಾಭ್ಯಾಸದ ಕೇಳ್ಬೇಕಾಗಿತ್ತು ರೀ. ಖಂಡಿತ ಒಳ್ಳೆ ಅಚೀವ್ಮೆಂಟ್ ಮಾಡಿದಾನಲ್ಲ, ಇನ್ನೂ ಏನು ಆಸೆ ಅವನ ಬಗ್ಗೆ ಕೇಳಬೇಕು ನೀವು. ಓರೆ ಚೆನ್ನಾಗಿ ಓದ್ತಾ ಇದ್ದಾನೆ, ಚೆನ್ನಾಗಿ ಒಳ್ಳೆ ಹೆಸರು ತಗೊಂಬಂದಿದ್ದಾನೆ, ಕೀರ್ತಿ ತಂದಿದ್ದಾನೆ. ಹಚ್ಕೊಂಡ್ ಕೇಳೋದ್ರಿ. ಹಲೋ ರೀ. ಹಾಂ, ಹೇಳ್ರಿ. ಅದ ಅವ್ನ ವಿದ್ಯಾಭ್ಯಾಸದ ಕೇಳಕ್ಕಂತೇಳಿ ಅಂದ. ಇಲ್ಲ, ತುಂಬ ಚೆನ್ನಾಗಿರ್ತಾನೆ, ಅಚೀವ್ಮೆಂಟ್ ಮಾಡೇ ಮಾಡ್ತಾನೆ. ನೀವೇನು ಯೋಚನೆ ಮಾಡಬೇಡ್ರಿ. ಎಲ್ಲಾದ್ರೂ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆಯಲ್ವಾ ನಿಮ್ಮ ಕಡೆ? ವೀರಭದ್ರ ಸ್ವಾಮಿ ದೇವಸ್ಥಾನ. ಹ್ಞೂ ರೀ. ಅಲ್ಲಿ ಒಂದು ಸೋಮವಾರದ ದಿನ, ನಾಳೆ ಸೋಮವಾರ ದಿನ ಒಂದು ವಿಶೇಷವಾಗಿ ಒಂದು ರುದ್ರಾಭಿಷೇಕವನ್ನು ಮಾಡಿಸಿ. ಅವ್ನ್ದು ಏನ್ರ ಇದನ್ ಮಾಡ್ಬೇಕನ್ರಿ? ಏನು ಬೇಡ್ರಿ, ಅಭಿಷೇಕ ಒಂದು ಮಾಡಿಸಿ, ರುದ್ರಾಭಿಷೇಕ ಅಂತ ಮಾಡಿಸಿ. ಆಮೇಲೆ ಎಲ್ಲಿ ದೇವಸ್ಥಾನದಾಗ ಮಾಡಿಸ್ಬೇಕ್ರೆ? ಹೌದು, ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿಸಿದ್ರೆ ತುಂಬ ಒಳ್ಳೇದು. ಹಾಂ, ಖಂಡಿತವಾಗೂ ಒಳ್ಳೇದಾಗುತ್ತೆ. ಅವ್ನು ಅಚೀವ್ಮೆಂಟ್ ಮಾಡ್ತಾನೆ. ಅವ್ನ ಪಾಡ್ಗೆ ಅವ್ನು ಬಿಟ್ಬಿಡಿ, ನೀವು ಡಿಸ್ಟರ್ಬ್ ಮಾಡಬೇಡಿ. ಅವ್ನು ಚೆನ್ನಾಗಿ ಒಂದು ರೀತಿಯಲ್ಲಿ ಅನುಗ್ರಹ ಮಾಡಿ ಚೆನ್ನಾಗಿ ಓದ್ತಾನೆ. ಅವನು ಮುಂದಕ್ಕೆ ಅವನು ಚೆನ್ನಾಗಿ ಒಂದು ಜೀವನದಲ್ಲಿ ಉನ್ನತವಾದ ಒಂದು ಸ್ಥಾನಮಾನಕ್ಕೆ ಹೋಗ್ತಾನೆ. ಒಳ್ಳೇದಾಗಲಿ, ನೀವು ಕರೆ ಮಾಡಿದ್ದಕ್ಕೆ ಒಳ್ಳೇದಾಗಲಿ. ಬಂಧುಗಳೇ, ವಿಶೇಷವಾಗಿ ಬರ್ತಾ ಇರ್ತಕ್ಕಂಥದ್ದು ಮಂಗಳವಾರದ ದಿನ ವಿಶೇಷವಾಗಿರ್ತಕ್ಕಂಥ ಒಂದು ಹಬ್ಬ ಅಂತಲೇ ಹೇಳ್ಬೋದು, ಆಚರಣೆ ಅಂತಲೇ ಹೇಳ್ಬೋದು, ಏಕಾದಶಿ ದಿನ. ಯಾಕಂದರೆ ನೀವೆಲ್ಲರೂ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡಾಗ ಸೃಷ್ಟಿ ಸ್ಥಿತಿ ಲಯಕಾರಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಸ್ಥಿತಿಯನ್ನು ಕಾಯ್ತಕ್ಕಂಥ ಮಹಾವಿಷ್ಣುವನ್ನು ನಿದ್ರೆಯಿಂದ ಜಾಗೃತವಾಗಿ ಎದ್ದು ಇಡೀ ಭೂಮಂಡಲಕ್ಕೆ ದೇವಾನುದೇವತೆಗಳನ್ನೇ ನೋಡಿ, ಮುಕ್ಕೋಟಿ ಏಕಾದಶಿ ಅಂತಾರೆ, ವೈಕುಂಠ ಏಕಾದಶಿ ಅಂತಾರೆ. ಎಷ್ಟು ಅದಕ್ಕೆ ಪಾವಿತ್ರತೆ ಇದೆ ಅಂತಂದರೆ 333 ಕೋಟಿ ದೇವಾನುದೇವತೆಗಳನ್ನೇ ಧರೆಗೆ ಕರ್ಕೊಂಬರ್ತಕ್ಕಂಥ ಆ ಒಂದು ವಿಶೇಷವಾಗಿರ್ತಕ್ಕಂಥ ವೈಕುಂಠ ಏಕಾದಶಿ. ಇಡೀ ದೇವಾನುದೇವತೆಗಳೇನೇ ಭೂಮಿ ಮೇಲೆ ಬಂದಿರತಕ್ಕಂಥದ್ದು. ಇಡೀ ದೇವತೆಗಳೇ ಭೂಮಿ ಹತ್ರ ಇಳಿದಿರ್ತಾರೆ. ಹಾಗಾಗಿ ನಾವು ಎಲ್ಲೆಲ್ಲಿ ಶ್ರೀನಿವಾಸನ ಒಂದು ವಿಶೇಷವಾಗಿ ವಿಷ್ಣುವನ್ನ ಆಲಯದಲ್ಲಿ ಕಲ್ಯಾಣಿಗಳಿರುತ್ತೋ ಆ ಕಲ್ಯಾಣಿಗಳಲ್ಲಿ ದೇವಾನುದೇವತೆಗಳೆಲ್ಲ ಮಿಂದು ಎದ್ದೊಳ್ತಕ್ಕಂಥ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿರ್ತಕ್ಕಂಥದ್ದು. ಹಾಗಾಗಿ ನೋಡಿ, ತಿರುಮಲ ವೈಕುಂಠನೇ ಅಂತ, ಸ್ವರ್ಗನೇ ಅಂತಲೇ ಹೇಳ್ತಾರೆ. ಅಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ಒಂದು ವಿಚಾರದಲ್ಲಿ ತಿಳಿಸ್ಕೊಡ್ತೀನಿ. ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಬರೋಣ ಬನ್ನಿ. ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಪ್ಪ? ಮಾದಾಪುರ HD ಕೋಟೆ ತಾಲೂಕು. ಯಾರ ಬಗ್ಗೆ ಕೇಳ್ಬೇಕಾಯ್ತು ತಾಯಿ? ಅವ್ರ ಹೆಸರು, ನಕ್ಷತ್ರ ಹೇಳಿ. ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಅವ್ರ ಹೆಸರು, ನಕ್ಷತ್ರ ಹೇಳಿ. ಸಿಂಧು ಅಂತ ನಕ್ಷತ್ರ ಗೊತ್ತಿಲ್ಲ. ಕುಂಭರಾಶಿ, ಶತಬೀಜ ನಕ್ಷತ್ರ, ಸಿಂಧು ಅನ್ನೋ ಹುಡುಗಿಗೆ. ಅವಳು MBA ಮಾಡ್ತಾವಳ, ಅವಳಿಗೆ ಕೆಲಸ ಅದ ಏನಂತ ಮಾಡಿ ಸ್ವಾಮೀಜಿ. ಖಂಡಿತ ಆಗುತ್ತೆ. ಸ್ವಲ್ಪ ಮುಂಗೋಪ ಜಾಸ್ತಿನ ಮಗಳಿಗೆ? ಹಾ, ಮುಂಗೋಪ ಜಾಸ್ತಿ ಇದೆಯಾ? ಕೋಪನ? ಕೋಪ ಒಂದ್ ಸ್ವಲ್ಪ ಸ್ವಲ್ಪ ಹಠ ಮಾಡೋದು, ಹೋಗಿ ಮುನ್ಸ್ಕೊಳ್ಳೋದು, ರೂಮಲ್ಲಿ ಕೂತ್ಕೊಳ್ಳೋದು, ಇದೆಲ್ಲ ಜಾಸ್ತಿ ಮಾಡ್ತಾರೆ ಸಿಂಧು ಅನ್ನೋರು. ಇಲ್ಲ, ಅಂದ್ ಮುಂಗೋಪ ಅಷ್ಟೇ, ಹಠ ಗಿಟ ಮಾಡಿ ಕೂತ್ಕೊಳ್ಳಲ್ಲ. ಆಯ್ತು, ಒಳ್ಳೇದಾಗ್ಲಿ. ನಾನು ಹೇಳೋದೊಂದು ಅನುಷ್ಠಾನವನ್ನ ಮಾಡ್ಕೊಳ್ಳಿ, ಖಂಡಿತವಾಗೂ ನಿಮ್ಗೆ ಒಳ್ಳೇದಾಗುತ್ತೆ. ಅದಕ್ಕೆ ಕೆಲಸ ಅದ ಏನೋ ಮದುವೆ ಮಾಡಾಕ ಮುಂದಿನ ಸರಿ ನೋಡಕ ಸ್ವಾಮೀಜಿ. ನೋಡಿ, ಇವಾಗ ಗುರು ವಕ್ರಸ್ಥಾನದಲ್ಲಿರೋದು, ಶನಿ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ, ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಶನೇಶ್ವರನ ಅಧಿಪತಿಯಾಗಿರ್ತಕ್ಕಂಥದ್ದು ಕುಂಭರಾಶಿಲಿ. ಹಾಗಾಗಿ ಸ್ವಲ್ಪ ಆಕೆಗೆ ಕಪ್ಪು ಬಟ್ಟೆಯನ್ನು ಧರಿಸೋದು ಬೇಡ ಅಂತ ಸ್ವಲ್ಪ ದಿನಗಳ ಕಾಲ, ಒಂದು 2-3 ತಿಂಗಳು ವಸ್ತ್ರಗಳಲ್ಲಿ ಚೇಂಜ್ ಮಾಡ್ಕೊಳ್ಳೋಕೆ ಹೇಳಿ. ಬಣ್ಣಗಳಲ್ಲಿ ಅವ್ರು ಹಾಕೊಳ್ತಕ್ಕಂಥ ಉಡುಪಲ್ಲಿ ಬಣ್ಣಗಳ ಚೇಂಜ್ ಮಾಡ್ಲಿಕ್ಕೆ ಹೇಳಿ. ಮತ್ತು ಆಂಜನೇಯನ ದೇವಸ್ಥಾನಕ್ಕೆ ಎಲ್ಲೆಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಉದ್ದಿನ ವಡೆ ಸ್ವಂತವಾಗಿ ಮಾಡಿಕೊಂಡು ಒಂದು 11 ಉದ್ದಿನ ವಡೆನ ನೈವೇದ್ಯವಾಗಿ ಆಂಜನೇಯನಿಗೆ ಕೊಡೋಕೆ ಹೇಳಿ. ನೈವೇದ್ಯ ಅದನ್ನು ಮಾಡೋಕ್ಕೆ ಹೇಳಿ. ಉದ್ದಿನ ವಡೆಯಲ್ಲಿ ತುಂಬ ಚೆನ್ನಾಗಾಗ್ತಾರೆ. ಅವ್ರು ಮಾನಸಿಕವಾಗಿ ದೃಢತರಾಗ್ತಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಜುಕೇಷನ್ ಆಗಿರ್ಬೋದು, ಮದುವೆ ಯೋಗ ಫಲ ಕೂಡಿರೋದಾಗಿರ್ಬೋದು, ಚೆನ್ನಾಗಿ ಕೆಲಸ ಯಾವುದೇ ಒಂದು ಕೆಲಸದಲ್ಲಾಗಿರ್ಬೋದು ಉನ್ನತವಾದ ಪ್ರಗತಿಯನ್ನು ಸಾಧಿಸ್ತಾರೆ. ಖಂಡಿತವಾಗಿ ಒಳ್ಳೇದಾಗುತ್ತಮ್ಮ. ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕೆ ತಮಗೆ. ಬಂಧುಗಳೇ, ನೋಡಿ, ಈ ವೈಕುಂಠ ಏಕಾದಶಿಯಲ್ಲಿ ಮುಕ್ಕೋಟಿ ದ್ವಾದಶ ದೇವತೆಗಳೆಲ್ಲರೂ ಕೂಡ ಆ ಒಂದು ಧರೆಗೆ ಹೇಳಿರ್ತಕ್ಕಂಥದ್ದು. ಆ ದಿನ ನೀವು ಒಂದು 3 ಟೈಮು ಯಾರಾದ್ರೂ ಶಕ್ತರಾಗಿರ್ತಕ್ಕಂಥವ್ರು 3 ಟೈಮು ಉಪವಾಸ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು ಏಕಾದಶಿ ದಿನ. ಹಾಗೆ ಅನಾರೋಗ್ಯದಿಂದ ಯಾರು ಇರ್ತಕ್ಕಂಥವ್ರು 1 ಹೊತ್ತು ಉಪವಾಸ ಇರ್ತಕ್ಕಂಥದ್ದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಗುರುಗಳೇ, ನಮ್ಮ ಕೈಲಿ ಆಗಲ್ಲ, ಮಾತ್ರೆ ತೊಗೊಳ್ಬೇಕು, ನಾವು ಕಾಯಿಲೆ ಮನುಷ್ಯರು ಅಂದರೂ ಕೂಡ ಅಟ್ಲೀಸ್ಟ್ 1 ಟೈಮ್ ಆದ್ರೂ ಉಪವಾಸ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಯಾಕಂದರೆ ವೈಜ್ಞಾನಿಕವಾಗಿ ನಾವು ನೋಡೋದು ಆದ್ರೂ ಕೂಡ 1 ಟೈಮ್ ಉಪವಾಸ ಇದ್ದರೂ ಕೂಡ ಆರೋಗ್ಯದ ವೃದ್ಧಿ ಆಗ್ತಕ್ಕಂಥದ್ದು.
ವೈಜ್ಞಾನಿಕವಾಗಿ ನೋಡೋದಾದರೆ. ಇನ್ನು ದೈವಿಕವಾಗಿ ನೋಡೋಕ್ಕಾದರೆ ಆ ಪರಮಾತ್ಮನಿಗೆ ನಾವು ಒಂದು ಹೊತ್ತು ಊಟ ಉಪವಾಸ ಇದ್ದರೆ ಏನು ತಪ್ಪೇನಾಗಲ್ಲ. ಹಾಗಾಗಿ ಶಕ್ತರಿರೋರು 3 ಟೈಮ್ ಉಪವಾಸ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ತಿಳಿಸ್ತಾ ಹೋಗ್ತೀನಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಹಲೋ 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 ನನ್ನ ಧ್ವನಿ ಕೇಳಿಸ್ತಾ ಇದೆಯಮ್ಮ? ಹಲೋ, ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸ್ವಲ್ಪ ದಯವಿಟ್ಟು. ಮಾಡಿದೀವಿ. ಸ್ವಲ್ಪ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದುರ್ಗದಿಂದ. ಹೇಳಿ, ಯಾರ ಬಗ್ಗೆ ಕೇಳಬೇಕಾಯ್ತಮ್ಮ? ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ಸ್ವಾಮಿ. ಅವ್ರ ನಕ್ಷತ್ರ ಮತ್ತೆ ಹೆಸರು ಹೇಳಿ. 13/12/2012 ಡೇಟ್ ಆಫ್ ಬರ್ತ್. ಅನುರಾಧ ನಕ್ಷತ್ರ, ನಿಶಾಂಕ್ ಅಂತೇಳಿ. ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಹಾ, ಏನ್ ಕೇಳ್ಬೇಕಾಯ್ತು ತಾಯಿ ಅವ್ರ ಬಗ್ಗೆ? ಒಂದು ಓದಿನ ಬಗ್ಗೆ ಕೇಳ್ಬೇಕಿತ್ತು ಸ್ವಾಮಿ. ಹಾ, ಖಂಡಿತವಾಗೂ ಒಳ್ಳೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಆಗುತ್ತೆ ಅವ್ರಿಗೆ. ಈಗ ನೋಡಿ, ಹಠ ಮಾಡ್ತಾನೆ ಸ್ವಾಮಿ. ಇರಿ ನಾನು ತಿಳಿಸ್ತಾ ಹೋಗ್ತೀನಿ, ನಿಮಗೆ ಕೇಳಿಸ್ಕೊಳ್ಳಿ. ಸ್ವಲ್ಪ ಮುಂಗೋಪ ಇರ್ತದೆ, ಜನ್ಮದಲ್ಲೇ ರಾವು ಇರ್ತಕ್ಕಂಥದ್ದು, ಸ್ವಲ್ಪ ಹಠ ಸ್ವಭಾವ ಮಾಡ್ತಕ್ಕಂಥದ್ದು. ಏನಾದ್ರೂ ಹೇಳಿದ್ರೆ ಅವನ ಪ್ರಕಾರನೇ ನೀವೇ ನಡಿಬೇಕಾಗ್ತದೆ. ಈ ಅನುರಾಧ ನಕ್ಷತ್ರದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಸ್ವಲ್ಪ ಅವ್ರಿಗೆ ಏನಂತಂದ್ರೆ ಕುಜ ಅಂದ್ರೆ ಮಂಗಳ ಗ್ರಹ. ಆ ಮಂಗಳ ಗ್ರಹ ಚರ್ಮದ ಒಂದು ಕಾಯಿಲೆಯನ್ನು ಕೊಡ್ತಕ್ಕಂಥದ್ದು, ಹೃದಯಕ್ಕೆ ಸಂಬಂಧಪಟ್ಟಂಗೆ, ಗರ್ಭಕ್ಕೆ ಸಂಬಂಧಪಟ್ಟಂಗೆ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಕೋಪಿಷ್ಟರಾಗ್ತಾರೆ, ಮುಂಗೋಪರಾಗ್ತಾರೆ. ಅವ್ರದ್ದೇ ನಡಿಬೇಕು, ಅವ್ರು ಹೇಳಿದ್ದಂಗೆ ಆಗಬೇಕು, ಅವ್ರು ಹೇಳಿದಂಗೆ ಕೇಳಬೇಕು, ಇವೆಲ್ಲ ನಡೀತಕ್ಕಂಥದ್ದು. ಹಾಗಾಗಿ ನೀವು ದಯವಿಟ್ಟು ಏನು ಮಾಡ್ತೀರಿ ಅಂದರೆ, ದುರ್ಗದವರು ಆಗಿರೋದ್ರಿಂದ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲಾದ್ರೂ ಸುಬ್ರಹ್ಮಣ್ಯನ ಆಲಯಕ್ಕೆ ಅಂದರೆ ಸ್ಕಂದನ ಆಲಯಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು ತುಂಬ ಒಳ್ಳೇದಮ್ಮ. ಎಲ್ಲಿ ಸುಬ್ರಹ್ಮಣ್ಯನ ಆಲಯ ಇದೆ ಅಲ್ಲಿ ಕರ್ಕೊಂಡೋಗಿ, ಅಲ್ಲಿ ಕಲ್ಯಾಣಿ ಆಗಿರ್ಬೋದು, ಒಂದು ಕುಮಾರ ದಾರ ಆಗಿರ್ಬೋದು, ಇಲ್ಲ ಎಲ್ಲಾದರೂ ಒಂದು ನದಿಯಲ್ಲಿ ಹರಿತಾ ಇರ್ತಕ್ಕಂಥ ನದಿಯಲ್ಲಿ ಸ್ನಾನವನ್ನು ಮಾಡಿಸಿದ್ದು, ಅಲ್ಲಿ ನದಿ ತಡದಲ್ಲಿರ್ತಕ್ಕಂಥ ಯಾವ್ದಾದ್ರು ಒಂದು ಹೆಣ್ಣು ದೇವತೆಗೆ ದರ್ಶನ ಮಾಡಿಸ್ತಕ್ಕಂಥದ್ದು, ಇಲ್ಲ ಸುಬ್ರಹ್ಮಣ್ಯನ ಆಲಯದಲ್ಲಿ ವಿಶೇಷವಾಗಿ ಒಂದು ಆಶ್ಲೇಷ ಬಲಿ ಮಾಡಿಸ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ಒಳ್ಳೇದಾಗುತ್ತೆ. ಆ ಮಗು ತುಂಬ ಚೆನ್ನಾಗಾಗ್ತಾನೆ. ಅವನು ಮಹಾ ನಕ್ಷತ್ರನೂ ಕೂಡ ಒಳ್ಳೇದು ಚೆನ್ನಾಗಾಗುತ್ತಮ್ಮ. ನೀವು ಯೋಚನೆ ಮಾಡಬೇಡಿ ಅವನ ಬಗ್ಗೆ. ಮುಂದಿನ ದಿನಗಳಲ್ಲಿ ಅವನು ಒಂದು ಅಚೀವ್ಮೆಂಟ್ ಮಾಡ್ತಾನೆ, ಒಳ್ಳೇದಾಗುತ್ತೆ. ತಮಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನೋಡ್ಬೇಕಿತ್ತು ಸಮಯ. ನಮ್ದು ಯಾವ್ದೋ ಒಂದು ಕೆಲ್ಸದ್ದು ಮನೆದು ಏನೂ ಆಗ್ತಿಲ್ಲ. ನಂದು ಬೇರೆ. ಯಾರ್ದಮ್ಮ? ನಂದೇ ಸಮಯ. ಏನ್ ಹೆಸರು ತಮ್ಮದು? ಶಕುಂತ್ಲ ಅಂತೇಳಿ. ಮಕರ ರಾಶಿ, ಶ್ರವಣ ನಕ್ಷತ್ರ ಬರ್ತಾ ಇದೆ ತಾಯಿ. ಹಾಗಾಗಿ ಸಪ್ತಮದಲ್ಲಿ ಶನಿ ಇರ್ತಕ್ಕಂಥದ್ದು ನಿಮಗೆ ಇವಾಗ. ಆದರೂ ಬಿಡುಗಡೆ ಆಗಿದ್ದಾನೆ. ನೀವೇನು ಅನ್ಕೊಂಡಿರ್ತೀರೋ ಅದು ಸಂಕ್ರಾಂತಿ ಹಬ್ಬ ಕಳೆದಾದ್ಮೇಲೆ ಒಳ್ಳೇದಾಗುತ್ತೆ. ಅಚೀವ್ಮೆಂಟ್ ಮಾಡ್ತೀರಾ. ನಿಮಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆ ನೆರವೇರುತ್ತೆ. ಒಳ್ಳೇದಾಗಲಿ, ನಿಮಗೆ ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಂಧುಗಳೇ, ಮಂಗಳವಾರದ ದಿನ ಮುಕ್ಕೋಟಿ ಏಕಾದಶಿ ಅಂತಲೇ ಅಂತಕ್ಕಂಥದ್ದು ನೋಡಿ. ಇಡೀ ಸಮಸ್ತ ದೇವ ಗಣಗಳೇ ಭೂಮಿಗೆ ಇಳಿದಿರ್ತಕ್ಕಂಥದ್ದು. ಹಾಗಾಗಿ ನಾವೇನು ಮಾಡಬೇಕು ಆ ಸಂದರ್ಭದಲ್ಲಿ ಅಂತಂದರೆ, ಮಹಾವಿಷ್ಣುವನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಜಪತಪಗಳನ್ನು ಕೇಳ್ತಕ್ಕಂಥದ್ದು, ವಿಷ್ಣು ಪಾರಾಯಣವನ್ನು, ಸಹಸ್ರನಾಮವನ್ನು ಪಾರಾಯಣ ಮಾಡ್ತಕ್ಕಂಥದ್ದು, ಕೃಷ್ಣನ ನಾಮಾಮೃತವನ್ನು ಕೇಳ್ತಕ್ಕಂಥದ್ದು, ಲಲಿತ ಪಾರಾಯಣವನ್ನು ಮಾಡ್ತಕ್ಕಂಥದ್ದು ತುಂಬ ಸೂಕ್ತವಾಗಿರ್ತಕ್ಕಂಥದ್ದು ಬಂಧುಗಳೇ. ಯಾಕಂದರೆ ಆ ಏಕಾದಶಿ ದಿನ ನಾವು ನೋಡಿ, ಕೆಲವರೆಲ್ಲರೂ ನಮಗೆ ಏನು ಮೋಕ್ಷ ಪ್ರಾಪ್ತಿಯಾಗಬೇಕು, ಸ್ವರ್ಗಲೋಕ ಪ್ರಾಪ್ತಿಯಾಗಬೇಕು, ಸಪ್ತ ದ್ವಾರಗಳನ್ನು ಓಪನ್ ಮಾಡ್ತಕ್ಕಂಥದ್ದೇ, ಸ್ವರ್ಗದ ಬಾಗಿಲು ತೆಗಿತಕ್ಕಂಥದ್ದೇ ಈ ಮುಕ್ಕೋಟಿ ಏಕಾದಶಿ ದಿನ, ವೈಕುಂಠ ಏಕಾದಶಿ ಅಂತಾರೆ. ಹಾಗಾಗಿ ದಯವಿಟ್ಟು ಮಂಗಳವಾರದ ದಿನ ನೀವು ವಿಶೇಷವಾಗಿ, ನಮಗೆಲ್ಲರಿಗೂ ಅನುಕೂಲ ಆಗಬೇಕಲ್ವ, ಪ್ರತಿಯೊಬ್ಬರಿಗೂ ಆಸೆ ಇದೆ ನಾವು ಚೆನ್ನಾಗಾಗಬೇಕು, ಮನೆಯಲ್ಲಿ ಸಂತೋಷ ನೆಲೆಸಬೇಕು, ಮಕ್ಳುಗಳಿಗೆಲ್ಲ ಒಂದೊಂದು ಸ್ಥಾನಮಾನ ಆಗಬೇಕು, ನಮಗೊಂದು ಜಾಗ ಬೇಕು, ಒಂದು ಜಮೀನನ್ನು ಖರೀದಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಮನೆ ಕಟ್ಟೋ ಆಗಿರ್ಬೋದು, ಎಲ್ಲರಿಗೂ ಒಂದು ಕನಸು ಇದೆ. ಆ ಕನಸನ್ನು ನೆರವೇರಿಸ್ಕೊಳ್ಳೋದಕ್ಕೋಸ್ಕರನೇ ಈ ವೈಕುಂಠ ಏಕಾದಶಿ ದಿನ ತುಂಬ ನೀವೆಲ್ಲ ಒಂದು ವ್ರತಾಚರಣೆ ಥರ ಮಾಡಿ, ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಬರೋಣ. ಹಲೋ, ನಮಸ್ಕಾರ. ನಮಸ್ಕಾರಪ್ಪ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವರ ನಕ್ಷತ್ರ ಮತ್ತು ಹೆಸರನ್ನು ಹೇಳಿಯಪ್ಪ. ಅಕ್ಷಯ್ ಅನ್ಬಿಟ್ಟು. ನಕ್ಷತ್ರ ಗೊತ್ತಿಲ್ಲ. ಆಯ್ತು. ಅಕ್ಷಯ್ ಅಂತಂದ್ರೆ ಮೇಷರಾಶಿ, ಕೃತಿಕಾ ನಕ್ಷತ್ರಪ್ಪ ಅವ್ರದ್ದು. ಮೇಷರಾಶಿಯಲ್ಲಿ ಕೃತಿಕಾ ನಕ್ಷತ್ರ. ಏನ್ ಕೇಳ್ಬೇಕಾಯ್ತು ಅಕ್ಷಯ್ ಬಗ್ಗೆ? ಅವನ ಬಗ್ಗೆ ಕೇಳ್ಬೇಕಾಗಿತ್ತು, ಏನೋ ಸ್ವಲ್ಪ ಕೆಲಸದ ಬಗ್ಗೆ. ಎಷ್ಟು ಓದಿದ್ದಾರೆ ಅವರು? ಅವರು ಡಿಗ್ರಿ ಆಗಿದೆ. ಖಂಡಿತವಾಗಮ್ಮ. ಎಲ್ಲಿದ್ದಾರೆ ಇವಾಗ ಅವರು? ಅವರು ಬೆಂಗಳೂರಲ್ಲಿದ್ದಾರೆ. ಬೇರೆ ಯಾವ್ದಾರು ಪ್ರೈವೇಟ್ ಅಲ್ಲಿ ಮಾಡ್ತಾ ಇದಾರೆ ಜಾಬು? ಮಾಡ್ತಾ ಇದಾರೆ. ಖಂಡಿತ ನೋಡಿ, ಅವ್ರಿಗೆ ಮಾರ್ಚ್ 12ನೇ ತಾರೀಕು ಮೇಲೆ ಬರೋ ವರ್ಷ ಪ್ರಯತ್ನ ಪಡಕ್ಕೆ ಹೇಳಿ, ಅಪ್ಲಿಕೇಶನ್ ಎಲ್ಲ ಹಾಕಕ್ಕೆ ಹೇಳಿ. ಖಂಡಿತವಾಗೂ ಅವ್ರಿಗೆ ಒಳ್ಳೇದಾಗುತ್ತೆ. ನೋಡಿ,
ಕುಲದೇವ್ರದ್ದು ಅಂದರೆ ನಿಮ್ಮ ಮನೆಯ ದೇವ್ರದ್ದು ಕುಲದೇವ್ರದ್ದು ಒಂದು ಅರ್ಕೆ ನಿಲ್ಸ್ಕೊಂಡ್ಬಿಡ್ತೀರಾ ನೀವೆಲ್ಲ. ನಾವೇನೋ ಒಂದು ಮಾಡಬೇಕು, ಅಲ್ಲ ಅನ್ನದಾನ ಮಾಡಬೇಕು, ಇಲ್ಲ ಉಡಿ ತುಂಬಬೇಕು, ಇಲ್ಲ ಆ ತಾಯಿಗೆ ಒಂದು ಸೇವೆ ಮಾಡಬೇಕು ಅನ್ನೋದು, ಅದನ್ನು ದಯವಿಟ್ಟು ಯಾವುದೇ ಕಾರಣಕ್ಕಾಗಲಿ ನಿಮ್ಮ ಕುಲದೇವರುಗಳನ್ನ ಬಲಪಡಿಸ್ಕೊಳ್ಳಿ. ನೋಡಿ, ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ, ಮಾನಸಿಕವಾಗಿ ನೆಮ್ಮದಿ ಸಿಕ್ಕಬೇಕು ಅಂದರೆ, ಮಕ್ಕಳುಗಳಿಗೆ ಒಳ್ಳೇದಾಗಬೇಕು ಅಂದರೆ ನಿಮ್ಮ ಕುಲದೇವರನ್ನ ಭದ್ರಪಡಿಸ್ಕೊಳ್ಳಿ. ಖಂಡಿತವಾಗೂ ಚೆನ್ನಾಗಾಗುತ್ತೆ. ಮಾರ್ಚ್ 12ನೇ ತಾರೀಕು ಮೇಲೆ ಇಲ್ಲ 18ನೇ ತಾರೀಕು ಮೇಲೆ ಪ್ರಯತ್ನ ಪಡೋಕ್ಕೆ ಹೇಳಿ, ಖಂಡಿತವಾಗಿ ಒಳ್ಳೇದಾಗುತ್ತಪ್ಪ. ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಂಧುಗಳೇ, ಆ ದಿನ ಮುಕ್ಕೋಟಿ ಏಕಾದಶಿ ಅಂತಕ್ಕಂಥದ್ದೇನೆ ನೋಡಿ, ವಿಶೇಷವಾಗಿ ನಾನು ಅದೇ ತಿಳಿಸ್ತಾ ಇದ್ದೀನಿ ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಏನೇನೋ ಆಕಾಂಕ್ಷೆಗಳಿರ್ತವೆ ನೋಡಿ. ಮಕ್ಕಳುಗಳಿಗೊಂದು ಜಾಬ್ ಸಿಗಬೇಕು ಅಂತಕ್ಕಂಥದ್ದು ನೋಡಿ, ಮಕ್ಕಳುಗಳಲ್ಲಿ ಅನಾರೋಗ್ಯ ಕಟ್ತಕ್ಕಂಥದ್ದು, ಎಲ್ಲಾದರೂ ಬೆಡ್ ರಿಟರ್ನ್ ಆಗಿರ್ತಕ್ಕಂಥವ್ರು ಅಲ್ಲಿ ಹೋಗಿ ಆ ವಿಷ್ಣು ದೇವಾಲಯದಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೊಂಡು ಬಂದಾಗ ಖಂಡಿತವಾಗೂ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ನೆರವೇರ್ತದೆ. ಇನ್ನೊಂದು ಹೇಳಬೇಕು ಅಂದರೆ, ನಮ್ಮ ಯುವತಿಯರಲ್ಲಿ ನೀವು ಯಾರ್ಯಾರಿಗೆ ನಾನು ತುಂಬ ಇಷ್ಟಪಟ್ಬಿಟ್ಟಿದ್ದೀನಿ, ಆ ಹುಡುಗಿ ನನಗೆ ಸಿಗ್ತಾಯಿಲ್ಲ, ಆ ಹುಡುಗ ನನಗೆ ಸಿಗ್ತಾಯಿಲ್ಲ ಅಂತ ಅಂದರೂ ಕೂಡ ಈ ಸಂದರ್ಭದಲ್ಲಿ ವೈಕುಂಠ ಏಕಾದಶಿಯಲ್ಲಿ ವ್ರತಾಚರಣೆ ಮಾಡಿ ಭಕ್ತಿ ಭಾವದಿಂದ ಕೇಳ್ಕೊಳ್ಳಿ, ನನಗೆ ಒಳ್ಳೆ ಪಾರ್ಟ್ನರ್ ಸಿಕ್ಕಲಿ, ನನ್ನ ಲೈಫಲ್ಲಿ ಲೀಡ್ ಆಗ್ತಕ್ಕಂಥದ್ದು ಚೆನ್ನಾಗಿರೋದು ಸಿಕ್ಕಲಿ ಅಂತ ಕೇಳ್ಕೊಳ್ಳಿ ಆ ಪರಮಾತ್ಮನ ಹತ್ರ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನಿಮಗೆ ಈ ಸಂದರ್ಭದಲ್ಲಿ ನಾನು ತಿಳಿಸೋಕ್ಕೆ ಇಷ್ಟಪಡೋದು, ಆ ದಿನ ಆ ವೈಕುಂಠ ಏಕಾದಶಿ ದಿನ ಖಂಡಿತವಾಗೂ ನೀವೆಲ್ಲರೂ ಆ ವಿಷ್ಣುವನ್ನು ಪಾರಾಯಣ ಮಾಡ್ತಕ್ಕಂಥದ್ದು, ಬ್ರಾಹ್ಮಿ ಮುಹೂರ್ತದಲ್ಲಿ ತುಪ್ಪದ ಬತ್ತಿಗಳನ್ನು ಅಣಿಸ್ತಕ್ಕಂಥದ್ದು, ಇದೆಲ್ಲ ಮಾಡಿದಾಗ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಆ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು ಮಾಡಿ ನಾನು ತಿಳಿಸ್ಕೊಡ್ತೀನಿ. ಈಗ ಅರಳಿ ಮರದ ಎಲೆ, ಅರಳಿ ಮರ ಇದೆಯಲ್ಲ, ಅದು ಪ್ರಕೃತಿ ಯೋನಿ ಆಕಾರದಲ್ಲಿರ್ತಕ್ಕಂಥ ಎಲೆ. ಆ ಎಲೆಯನ್ನು ಕೈಗೆ ತೊಗೊಂಬರ್ಬೇಕು, ಉದ್ದಿರೋದಲ್ಲ, ಕೈಯಿಂದ ಕಿತ್ಕೊಳ್ಬೇಕಾಗ್ತದೆ. ಸುಳಿ ಎಲೆನ ತಗೊಬಂದ್ಬಿಟ್ಟು ಅದ್ರ ಮೇಲೆ ಗೋವಿಂದ ಅನ್ನೋ ಹೆಸರಿನಲ್ಲಿ ಗೋ ಅಂತ ಬರೀಬೇಕು, ಇಲ್ಲ ಗ್ಲಮ್ ಅಂತ ಬರೀಬೇಕು. ನೀವು ಗಂಧದ ಚಂದನದಲ್ಲಿ ಒಂದು ದಾಳಿಂಬೆ ಕಡ್ಡಿ ತಗೊಳ್ಳಿ, ಇಲ್ಲ ತುಳಸಿ ಕಡ್ಡಿ ತಗೊಳ್ಳಿ, ಇಲ್ಲ ಉತ್ರಾಣಿ ಕಡ್ಡಿ ಅಂತ ಕೇಳಿರ್ತೀರ. ಆ ಉತ್ರಾಣಿ ಕಡ್ಡಿಯಿಂದ ಆ ಯೋನಿ ಆಕಾರದಲ್ಲಿರ್ತಕ್ಕಂಥ ಅರಳಿ ವೃಕ್ಷದ ಎಲೆಯನ್ನು ಅದ್ರ ಮೇಲೆ ಗಂಧವನ್ನು ತೆಗೆದುಕೊಳ್ಳಿ. ಒಂದು ಚಂದನ ಅಂತ ಕೇಳಿ ಅಂಗಡಿಲಿ ಸಿಗುತ್ತೆ, ಅದನ್ನು ನೀರಿನಲ್ಲಿ ಕಲಿಸ್ಬಿಟ್ಟು ಈ 3 ಕಡ್ಡಿಯಿಂದ ಯಾವುದಾದ್ರು ಒಂದು ಕಡ್ಡಿ, ದಾಳಿಂಬೆ ಕಡ್ಡಿ, ತುಳಸಿ ಕಡ್ಡಿ, ಉತ್ತರಾಣಿ ಕಡ್ಡಿ, ಈ ಕಡ್ಡಿಯಿಂದ ಎತ್ಕೊಂಡು ಗ್ಲೌಮ್ ಅಂತ ಬರೀತಕ್ಕಂಥದ್ದು ಬರೆದಾಗ, ಅದನ್ನು ಒಂದು ಬಟ್ಲೊಳಗಡೆ ಅಕ್ಕಿಯನ್ನು ಇಟ್ಟು, ಅಕ್ಕಿ ಮೇಲೆ ಆ ಎಲೆಯನ್ನು ಇಟ್ಟು ನೀವು ಅನುಷ್ಠಾನವನ್ನು ಮಾಡಿದಾಗ, ಆ ವಿಷ್ಣುವಿನ ಪಾರಾಯಣವನ್ನು ಮಾಡಿದಾಗ, ಶ್ರವಣ ಕೇಳಿದಾಗ, ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿದಾಗ ಎಲ್ಲಿಲ್ಲದ ಸಿರಿ ಸಂಪತ್ತು ನಿಮಗೆ ಕಾಣಿಸ್ಕೊಳ್ತಕ್ಕಂಥದ್ದು. ಆ ವೈಕುಂಠ ಏಕಾದಶಿ ದಿನ ಈ ರೀತಿ ಅನುಷ್ಠಾನವನ್ನು ಮಾಡಿದಾಗ ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ. ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ತಾಯಿ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸ್ವಾಮೀಜಿ? ಕೇಳಿಸ್ತಾ ಇದೆ ಸ್ವಾಮೀಜಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇಲ್ಲಿ ಮೈಸೂರು ರೋಡ್ ನಾಯಂಡಹಳ್ಳಿಯಿಂದ ಮಾಡ್ತಾ ಇರೋದು. ಯಾರ ಬಗ್ಗೆ ಕೇಳ್ಬೇಕಾಯ್ತು ತಾಯಿ? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಅವ್ರ ಸ್ವಾಮೀಜಿ. ಹೆಸರು, ನಕ್ಷತ್ರ ಹೇಳಿ ಸ್ವಾಮೀಜಿ. ನಾವು ಮುಸ್ಲಿಮ್ಸ್ ಅವರು, ಅದು ನಕ್ಷತ್ರ ನಮ್ಗೆಲ್ಲ ಗೊತ್ತಾಗಲ್ಲ. ಹೆಸರು ಹೇಳಿ ತಾಯಿ, ನಾನೇ ಹೇಳ್ತೀನಿ ಖಂಡಿತವಾಗಿ. ಶುಕೂರ್ ಅಂತ. ಶುಕೂರು ನೋಡಿ, ಮಕರ ರಾಶಿಲಿ ಶ್ರವಣ ನಕ್ಷತ್ರ ಬರ್ತಕ್ಕಂಥದ್ದು ಶುಕೂರ್ಗೆ. ಯಾರಲ್ಲವ ಶಾ ತಾನೇನಪ್ಪ? ಹೌದು. ನೋಡಿ, ಎಷ್ಟು ವಯಸ್ಸು ಆ ಮಗುಗೆ, ಶುಕೂರ್ಗೆ? 14 ವರ್ಷ ಸ್ವಾಮೀಜಿ. ಖಂಡಿತವಾಗೂ ಸ್ವಲ್ಪ ಆಟ ಮಾಡ್ತಾನ? ಆಟ ಮಾಡ್ತಾನೆ, ಓದೋದ್ರಲ್ಲಿ ಒಂಚೂರು ಇದಿಲ್ಲ ಸ್ವಾಮೀಜಿ ಅವನ್ಗೆ. ಅದೇ ಹೇಳದ್ ಮಾತು ಕೇಳಲ್ಲ, ಒಂಥರ ಕೋಪಿಷ್ಟನಾಗ್ತಾನೆ, ಏನೋ ಒಂದು ಇದು ಮಾಡ್ತಾನೆ. ನೀವೇನ್ ಮಾಡಿ ಗೊತ್ತಾ, ಅವನಿಗೆ ಬಲವಂತದಿಂದ ದಯವಿಟ್ಟು ನಾನೊಂದು ಅನುಷ್ಠಾನವನ್ನು ಹೇಳ್ತೇನೆ, ಮಾಡ್ತೀರಾ? ಹೇಳಿ ಸ್ವಾಮೀಜಿ. ನಿಮ್ಮ ಧರ್ಮದಲ್ಲಿ ಪೂಜೆ ಮಾಡ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ದರ್ಗಾ ಅಂದ್ರೆ ನೆನ್ನೆ ಮೊನ್ನೆ ಮಾಡಿರ್ತಕ್ಕಂಥ ಸಮಾಧಿ ಅಲ್ಲ, ಒಂದು 80 ವರ್ಷ ಅದಕ್ಕೆ ಇತಿಹಾಸ ಇರಬೇಕು ದರ್ಗಾಗೆ. ಆ ದರ್ಗಾಗೆ ಹೋಗ್ಬಿಟ್ಟು ಆ ಮಗುವನ್ನ ಕರ್ಕೊಂಡೋಗಿ ಅಲ್ಲಿ ಒಂದು 10 ನಿಮಿಷ ನಿಮ್ಮ ಕುರಾನ್ನಲ್ಲಿ 18ನೇ ಪ್ಯಾರ, ಕುರಾನ್ 18ನೇ ಪ್ಯಾರವನ್ನ ಓದಿಸ್ತಕ್ಕಂಥದ್ದು ಆ ಮಗು ಕೈಲಿ ಓದಿಸಿ ಖಂಡಿತವಾಗೂ ಚೆನ್ನಾಗಾಗ್ತಾನೆ, ಒಳ್ಳೆ ಅಭಿವೃದ್ಧಿ ಆಗ್ತಾನೆ. ಹಾಗೆ ಶುಕ್ರವಾರ ದಿನ ಒಂದೇ ಕೇಳಿಸ್ಕೊಳ್ಳಿ, ಶುಕ್ರವಾರ ದಿನ ಮಧ್ಯಾಹ್ನ 12ವರೆಗೆ ನಮಾಜ್ ಆಗ್ತಕ್ಕಂಥದ್ದಕ್ಕೆ ಅಲ್ಲಿ ನಮಾಜ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ಶುಕ್ರವಾರ ದಿನ. ಇದನ್ನ ಮಾಡ್ತಾ ಬನ್ನಿ, ಅವ್ನು ತುಂಬಾ ಚೆನ್ನಾಗಾಗ್ತಾನೆ, ಒಳ್ಳೆಯದಾಗುತ್ತೆ ನಿಮಗೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಾಯಿ. ಬಂಧುಗಳೇ
ನೋಡಿ ಎಷ್ಟು ಸಂತೋಷ ಆಗುತ್ತಲ್ವ. ಅನ್ಯ ಧರ್ಮೀಯರು ಕಾಲ ಮಾಡಿದಾಗ ನಾವು ಆ ಅನುಷ್ಠಾನವನ್ನು ನಾವು ಆ ಧರ್ಮಕ್ಕೆ ಲೇಪನವಾಗಿರ್ತಕ್ಕಂಥದ್ದೇ ಮಾಡ್ತಕ್ಕಂಥದ್ದು ತುಂಬ ಉತ್ತಮ. ಯಾಕಂದರೆ ನಮ್ಮ ಧರ್ಮಕ್ಕೆ ಮಾಡಿ ನಮ್ಮ ಇದಕ್ಕೆ ಪೂಜೆ ಮಾಡಿ ಅಂತಕ್ಕಂಥದ್ದು ಸಲ್ಲದಲ್ಲ. ನಮ್ಮ ಧರ್ಮ ಎಷ್ಟು ಶ್ರೇಷ್ಠತೆನೋ ಹಾಗೆ ಅನ್ಯ ಧರ್ಮದಲ್ಲೂ ಕೂಡ ಅವ್ರಿಗೂ ಅದೇ ಥರ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅವರ ಅನುಷ್ಠಾನವನ್ನು ಮಾಡಿಕೊಳ್ಳಿ. ಆ ಮಗುಗೆ ಚೆನ್ನಾಗಿ ಒಳ್ಳೆಯದಾಗಲಿ. ನಾನು ನನ್ನ ತಾಯಿ ಹತ್ರ ಪ್ರಾರ್ಥನೆ ಮಾಡ್ತೀನಿ, ಒಳ್ಳೆಯದಾಗಲಿ. ಮುಂದುಗಡೆ ಈ ಅನುಷ್ಠಾನವನ್ನು ಮಾಡಿದಾಗ ಅರಳಿ ಎಲೆಯಲ್ಲಿ ಯೋನಿ ಆಕಾರದಲ್ಲಿರ್ತಕ್ಕಂಥ ತಾಯಿ ಜಗನ್ಮಾತೆ ಸ್ವರೂಪಿಣಿ ಆ ಯೋನಿ ಆಕಾರದಲ್ಲಿರ್ತಕ್ಕಂಥ ಎಲೆಯನ್ನು ತಗೊಂಬಂದು ಬಟ್ಲೊಳಗಡೆ ಅಕ್ಕಿಯನ್ನಿಟ್ಟು ಅದ್ರ ಮೇಲೆ ನಾವು ಗಂಧದಿಂದ ತೆಗೆದು ಅದನ್ನು ಗ್ಲೋಮಂತ ಆಕಾರದಲ್ಲಿ ಬರೆದು ಪೂಜೆಯನ್ನು ಮಾಡಿದಾಗ ಕನಿಷ್ಠ ಪಕ್ಷ 3 ದಿನ ಮಾಡಿ. ಯಾಕಂದರೆ ಈ ದ್ವಾದಶಿ ಅಂದರೆ ಏಕಾದಶಿ ಅಂತಕ್ಕಂಥದ್ದೇ ನೋಡಿ ಸೋಮವಾರದಿಂದನೇ ಸ್ಟಾರ್ಟ್ ಆಗುತ್ತೆ ನಿಮಗೆ 3 ದಿನ. ಯಾಕೆ ಅಂತಂದರೆ ನವಮಿ, ದಶಮಿ, ಏಕಾದಶ, ದ್ವಾದಶ ಈ ದಶಮಿಯಿಂದನೇ ಸ್ಟಾರ್ಟ್ ಆಗುತ್ತೆ. ದಶಮಿ ಅಂದರೆ 10ನೇ ದಿನದಿಂದನೇ, ಅಂದರೆ ಸೋಮವಾರದಿಂದನೇ ಸ್ಟಾರ್ಟ್ ಆಗ್ತದೆ, ಶುರುವಾಗ್ತಕ್ಕಂಥದ್ದು. ಇನ್ನು ಮಂಗಳವಾರ ಏಕಾದಶಿ, ತಿರ್ಗಿ ಬುಧವಾರ ನೋಡಿ ದ್ವಾದಶಿ ಆಗ್ತಕ್ಕಂಥದ್ದು. ಹಾಗಾಗಿ ಈ 3 ದಿನಗಳ ರಚಾರಣೆ ಮಾಡ್ತಕ್ಕಂಥದ್ದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಬಂಧುಗಳೇ. ಈ 3 ದಿನ ನಾವು ನೇಮ ನಿಷ್ಠೆಯಿಂದ ಪೂಜೆ ಮಾಡಿದ್ರೆ ಸಹಸ್ರ ಫಲವನ್ನು ಸಿಗ್ತಕ್ಕಂಥದ್ದು. ನಾವು 100 ಪಟ್ಟು ನಾವು ಎಷ್ಟು ಪೂಜೆಯನ್ನು ಮಾಡ್ತೀವೋ ಅದೇ ರೀತಿ ಈ 3 ದಿನಗಳ ಕಾಲ ಮಾಡಿದಾಗ 100 ವರ್ಷದ ಒಂದು ಪ್ರತಿಫಲವನ್ನು ನಾವು ಕಾಣ್ತೇವೆ ಬಂಧುಗಳೇ. ಮತ್ತೊಬ್ಬರು ಕಾಲರ್ ಇದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರಮ್ಮ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ತಾಯಿ? ರಾಮನಗರದಿಂದ ಸರ್, ವಿಜಯ ಅಂತ. ರಾಮನಗರದಿಂದ ವಿಜಯ ಅಂತನಾ? ಯಾರ ಬಗ್ಗೆ ಕೇಳಬೇಕಾಯ್ತು ತಾಯಿ? ನನ್ನ ಮಗನ ಅವರ ಹೆಸರು, ನಕ್ಷತ್ರ ತಿಳಿಸಿ ತಾಯಿ. ಒಂದು ದಯೇಶ್ ಕುಮಾರ್ ಅಂತ. ಏನು? ದಯೇಶ್ ಕುಮಾರ್. ದಯೇಶ್. ಹಾ, ದಯೇಶ್ ಕುಮಾರಾ? ಹೌದು. ಉತ್ತರಾಭಾದ್ರ ನಕ್ಷತ್ರ, ಮೀನ ರಾಶಿನ? ಅಲ್ಲ, ಋಷಭ, ಇದು ಧನುಸು ರಾಶಿ. ಧನುಷ್ ರಾಶಿನಾ? ಧನುಷ್ ರಾಶಿಲಿ ಪೂರ್ವಾಷಾಢ ನಕ್ಷತ್ರನಾ ಇಲ್ಲ ಉತ್ತರಾಷಾಢ ನಕ್ಷತ್ರನಾ? ಉತ್ತರಾಷಾಢ ನಕ್ಷತ್ರ. ಆಯ್ತಮ್ಮ, ಏನು ಕೇಳಬೇಕಾಯ್ತಾಯಿ ಅವ್ರಿಗೆ? ಒಂದು 38 ಆಯ್ತಾ ಗೊತ್ತೆ, ಇನ್ನೂ ಮದುವೆ ಸೆಟ್ ಆಯ್ತಾ ಇಲ್ಲ. ಖಂಡಿತವಾಗೂ ಆಯಿತು ತಾಯಿ. ನೋಡಿ, ನಿಮ್ಮ ಜಮೀನು ಇದೆಯಾ ನಿಮ್ಮದು? ಇಲ್ಲ ಸರ್, ಏನೂ ಇಲ್ಲ. ಜಮೀನೇನು ಇಲ್ಲ ಅಂದರೆ ನೋಡಿ, ಅವ್ರಿಗೆ ಸರ್ಪದೋಷ ಕಾಡ್ತಕ್ಕಂಥದ್ದು. ಎಲ್ಲಾದ್ರೂ ನಿಮ್ಮ ಪೂರ್ವಜರು ಅಂದರೆ ನಿಮ್ಮ ತಂದೆಯವರಾಗಿರ್ಬೋದು, ತಾಯಿಯವರಾಗಿರ್ಬೋದು, ಆ ಕಡೆಯವ್ರದ್ದು ಒಂದು ಸರ್ಪದನ್ನು ಒಂದು ಹಿಡಿಸಿರ್ತಕ್ಕಂಥದ್ದು, ಹೊಡೆದಿರ್ತಕ್ಕಂಥದ್ದು, ಡೆಮೊಲೇಷನ್ ಮಾಡಿರ್ತಕ್ಕಂಥದ್ದು ಏನಾದ್ರು ಒಂದು ಘಟನೆ ನಡೆದಿದೆಯಾ? ಇಲ್ಲ ಸರ್, ಅಂಥದ್ದು ನಮ್ಗೆ ಜ್ಞಾಪನ ಇಲ್ಲ. ಆ ಥರ ಜ್ಞಾಪನ ಇಲ್ವಾ? ಆಯಿತು, ಒಂದು ಕೆಲಸ ಮಾಡಿ, ಅವ್ನ ಮದುವೆ ಯೋಗ ಫಲ ಹತ್ರಕ್ಕೆ ಬಂದು ಯಾವ್ದಾದ್ರು ಕ್ಯಾನ್ಸಲ್ ಆಯ್ತಾ ಈ ಹಿಂದೆ? ಇಲ್ಲ ಸರ್, ನೋಡ್ತಾ ಇದೀವಿ. ಮಗಳಿಗೆ ಮಾಡ್ಬೇಕಾಯ್ತು, ಈಗ 2 ವರ್ಷ ಮಗಳಿಗೆ ಮಾಡಿದೆ. ಹಾಂ, ಈಗ ಇವನಿಗೆ ನೋಡ್ತಾ ಇದೀವಿ, ಇನ್ನೂ ಸೆಟ್ ಆಯ್ತಿಲ್ಲ. ನೀವು ಒಂದು ಕೆಲಸ ಮಾಡಿ, ರಾಮನಗರದವರೇ ಆಗಿರೋದ್ರಿಂದ ಈಗ ನೀವು ಪ್ರಯತ್ನ ಪಡಿ, ಖಂಡಿತವಾಗೂ ಒಳ್ಳೇದಾಗುತ್ತೆ. ಸಂಬಂಧಿಕರಲ್ಲೇ ನಿಮಗೆ ಖಂಡಿತ ಕೊಡೋವಂಥ ಯೋಗ ಫಲ ಇದೆ. ನೀವು ಅದಕ್ಕೆ ಮುಂಚೆ ಏನು ಮಾಡಿ ಅಂದರೆ ಒಂದು ಅನುಷ್ಠಾನವನ್ನು ಮಾಡ್ಕೊಳ್ಳಿ. ರಾಮೋಳ್ಳಿ ನಮ್ಮ ಮುಕ್ತಿನಾಗ ಇದೆ ನೋಡಿ, ದೊಡ್ಡ ಮರದ ಹತ್ರ ಬೃಹತ್ ಮುಕ್ತಿನಾಗ. ಗೊತ್ತು ಸರ್. ಅಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೊಂಡು ಒಂದು ಅಭಿಷೇಕ ಮಾಡಿಸಿ ಬೃಹತ್ ಮುಕ್ತಿನಾಗ ನಾಗಪ್ಪನಿಗೆ. ಒಳ್ಳೇದಾಗುತ್ತೆ ಖಂಡಿತವಾಗೂ. ಯೋಚನೆ ಮಾಡಬೇಡಿ, ಮುಂದಿನ ಒಂದು ಮಾರ್ಚ್ ಇಲ್ಲ ಏಪ್ರಿಲ್ ಒಳಗಡೆ ಆ ಹುಡುಗನಿಗೆ ಒಳ್ಳೆ ಯೋಗ ಫಲ ಬರ್ತಕ್ಕಂಥದ್ದು ಖಂಡಿತ ಒಳ್ಳೇದಾಗುತ್ತಮ್ಮ. ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಂಧುಗಳೇ, ಕಡೆಯದಾಗಿ ನಾನು ನಿಮಗೆ ಎಲ್ಲರಿಗೂ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಕೆಲವು ರಾಶಿ ನಕ್ಷತ್ರಗಳಿಗೆ ಶುಕ್ರನ ದಶೆ ಇರತಕ್ಕಂಥದ್ದು, ಕೆಲವು ರಾಶಿ ಫಲಗಳಿಗೆ ಒಂದು 6 ರಾಶಿಗಳಿಗೆ ವಕ್ರಸ್ಥಾನದಲ್ಲಿರ್ತಕ್ಕಂಥದ್ದು ಇದೆ. ಆದರೆ ನಾವು ಜ್ಯೋತಿಷ್ಯವನ್ನು ಹೇಳಿದಾಗ 2020ಕ್ಕೆ ಏನೇನಾಗುತ್ತೆ, ಯಾವ ರಾಶಿ ಫಲದಲ್ಲಿ ಏನೇನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಉಗಾದಿ ನಮ್ಮ ಹೊಸ ಸನಾತನ ಧರ್ಮಕ್ಕೆ, ನಮ್ಮ ಹಿಂದೂ ಧರ್ಮದ ಪ್ರಕಾರವಾಗಿ ಉಗಾದಿ ಹಬ್ಬನೇ ಹೊಸ ವರ್ಷ ನಮಗೆ. ಕೆಲವರೆಲ್ಲರೂ ನೋಡಿ ಇವಾಗ ಜನವರಿ 1ನೇ ಹೊಸ ವರ್ಷ ಅಂತ ಆಚರಣೆ ಮಾಡ್ಕೊತೀರ. ಆದರೆ ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಕಾರ ಹೊಸ ವರ್ಷ ಬಂದು ನಮಗೆ ಸಂವತ್ಸರ ಬರಗಂಟ, ಹಂಗಾದರೆ ಉಗಾದಿ ಹಬ್ಬದ ದಿನ ಪಂಚಾಂಗವನ್ನು ತೆಗೆದು ಅದನ್ನು ಪೂಜೆಯನ್ನು ಮಾಡಿ ಶ್ರವಣವನ್ನು ಮಾಡಿ ಆಯಾ ರಾಶಿ ನಕ್ಷತ್ರಗಳಿಗೆ ತಿಳಿಸ್ತಕ್ಕಂಥದ್ದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಕೆಲವು ರಾಶಿ ಫಲಗಳಿಗೆ, ಕೆಲವು ರಾಶಿಗಳಿಗೆ ಅನ್ಯತಾ ಭಾವಿಸಬೇಡಿ. ಕೆಲವೊಂದು ನಾವು ಜ್ಯೋತಿಷ್ಯವನ್ನು ಹೇಳೋಕ್ಕಾಗಲ್ಲ, ಕೆಲವೊಂದು ರಾಶಿಗಳಿಗೆ ನಾವು ತಿಳಿಸ್ತಾ ಹೋಗ್ಬೋದು. ಯಾಕಂದರೆ ಶುಕ್ರನ ಅನುಗ್ರಹ ಜಾಸ್ತಿ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈಗ ವಕ್ರದೃಷ್ಟಿ ಇರ್ತಕ್ಕಂಥದ್ದು 6 ರಾಶಿಗಳಿಗೆ. ಅದು ಯಾವ್ಯಾವ್ದಪ್ಪ ಅಂತಂದರೆ ಕುಂಭ, ಮೀನ, ಮೇಷ, ವೃಶ್ಚಿಕ,
ಧನುಷು ರಾಶಿ, ಸಿಂಹರಾಶಿ, ಈ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಹುಷಾರಾಗಿರಬೇಕು. ಸ್ವಲ್ಪ ಒಳ್ಳೆಯದ ಒಂದು ಕೆಡುಕಾಗ್ತಕ್ಕಂಥದ್ದು, ಸಪ್ತಮದಲ್ಲಿ ಶನಿ ಇರ್ತಕ್ಕಂಥದ್ದು. ಹಾಗಾಗಿ ಪ್ರಯಾಣದಲ್ಲಿ ನೋಡಿ ಎಷ್ಟೋ ಅವಘಡ ನಡೀತಕ್ಕಂಥದ್ದು, ಇವೆಲ್ಲ ಆಗ್ತಕ್ಕಂಥದ್ದು. ಹಾಗೆ ದಯವಿಟ್ಟು ನಿಮ್ಮ ಕುಲದೇವರುಗಳನ್ನು ಧ್ಯಾನ ಮಾಡ್ಕೊಳ್ಳಿ. ಈ 6 ನಕ್ಷತ್ರದಲ್ಲಿರ್ತಕ್ಕಂಥವ್ರು ಪುಣ್ಯ ನದಿಗಳ ಸ್ನಾನ ಮಾಡಿ, ಸಮುದ್ರ ಸ್ನಾನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇಡೀ ಲೋಕನೇ ಸುಭಿಕ್ಷವಾಗಿರಲಿ. ನಾವು ಎಲ್ಲರಿಗೂ ಪ್ರಾರ್ಥನೆ ಮಾಡಿ ಆ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ.